ನೋಡಿ, ನಾವು ಇವತ್ತು ಸಿಗರೇಟ್ ಮತ್ತೆ ಬೀಡಿ ಬಡ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಬರೀ ಇಷ್ಟು ಜಾಗದಲ್ಲಿ ಇಷ್ಟೊಂದು ಸಿಗರೇಟ್ ಮತ್ತೆ ಬೀಡಿ ಬಡ್ಸ್ ಕಲೆಕ್ಟ್ ಆಗಿದೆ ನೋಡಿ. ಬರೀ ಇಷ್ಟು ಜಾಗದಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ ಅಂತ ಅಂದ್ರೆ ಇನ್ನು ಬೆಂಗಳೂರಲ್ಲಿ ಎಷ್ಟು ಕಲೆಕ್ಟ್ ಆಗ್ಬೋದು, ಮತ್ತೆ ಕರ್ನಾಟಕ ಪೂರ್ತಿ ಹುಡುಗರೆ ಎಷ್ಟು ಕಲೆಕ್ಟ್ ಆಗ್ಬೋದು. ಒಂದೇ ಒಂದು ಸಿಗರೇಟ್ ಬಟ್ ಡಿಕಂಪೋಸ್ ಆಗೋದಕ್ಕೆ 10 ವರ್ಷ ತಗೊಳುತ್ತೆ. ಒಂದಕ್ಕೆ 10 ವರ್ಷ ಅಂತ ಹೇಳಿದ್ರೆ ಹೇಳಿ ಎಷ್ಟು ಪೊಲ್ಯೂಟ್ ಆಗ್ತಿದೆ. ಬರೀ ಪರಿಸರ ಅಷ್ಟೇ ಹಾಳಾಗ್ತಿರೋದಲ್ಲ, ನಮ್ಮ ದೇಹಕ್ಕೂ ಕೂಡ ಹಾಳಾಗುತ್ತೆ. ಅಷ್ಟೇ ಅಲ್ಲ, ಇದು ನಾವು ಒಂದು ಆಸ್ಪೆಕ್ಟ್ ಅಲ್ಲಿ ಬರೀ ಎಕ್ಸ್ಟರ್ನಲ್ ಒಂದು ಆಚೆ ಬಿಸಾಕಿರೋದು ಅಷ್ಟೇ ಅಂತ ನಾವು ನೋಡೋಕ್ಕಾಗಲ್ಲ. ಇದು ನಮ್ಮ ದೇಹದ ಒಳಗಡೆ ಹೋದರೆ ಆಕ್ಟಿವ್ ಸ್ಮೋಕರ್ಸ್ಗೆ ಎಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಿದೆ. ಲಂಗ್ ಕ್ಯಾನ್ಸರ್ ಆಗಲಿ, ಥ್ರೋಟ್ ಕ್ಯಾನ್ಸರ್ ಆಗಲಿ, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್, ಪ್ರೆಗ್ನೆಂಟ್ ವುಮೆನ್ ಅವ್ರಿಗೂ ಇದು ತುಂಬ ತೊಂದರೆ ಆಗುತ್ತೆ. ಇದು ಅಷ್ಟೇ ಅಲ್ಲ, ಆಕ್ಟಿವ್ ಸ್ಮೋಕಿಂಗ್ ಅಷ್ಟೇ ಅಲ್ಲ, ಪ್ಯಾಸಿವ್ ಸ್ಮೋಕರ್ಸ್ ಇನ್ನೂ ತುಂಬ ತೊಂದರೆ. ಈ ಆಕ್ಟಿವ್ ಸ್ಮೋಕರ್ಸ್ ಅಂತ ಹೇಳಿದ್ರೆ ನಾವು ಸ್ಮೋಕ್ ಮಾಡ್ತಿದ್ರೆ ನಾವು ಆಕ್ಟಿವ್ ಸ್ಮೋಕರ್ಸ್ ಆಗ್ತೀವಿ. ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳಿದ್ರೆ ಈಗ ನಮ್ಮ ಸುತ್ತಮುತ್ತ ನಿಂತಿರೋರು ಪಾಪ ಅವ್ರು ಏನು ತಪ್ಪು ಮಾಡಿರ್ತಾರೆ, ನಮ್ಮಿಂದ ಅವ್ರು ಅಮಾಯಕರಾಗಿರ್ತಾರೆ, ಆದ್ರೂ ಅವ್ರು ಎಷ್ಟು ಕಷ್ಟ ಅನುಭವಿಸಬೇಕಾಗುತ್ತೆ, ಎಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ, ಪರಿಸರ ಎಷ್ಟು ವೇಸ್ಟ್ ಆಗ್ತಿದೆ. ಈ ವರ್ಲ್ಡ್ ಟೊಬ್ಯಾಕೋ ಡೇ ದಿನ ನಾವು ಇದನ್ನೇ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. 31st ಇದೆ ವರ್ಲ್ಡ್ ಟೊಬ್ಯಾಕೋ ಡೇ. ದಯವಿಟ್ಟು ಸ್ಮೋಕಿಂಗ್ ನಿಲ್ಲಿಸಿ ಅಂತ ನಾವು ಕೇಳ್ಕೊತೀವಿ.